ನ್ಯಾಯಾಲಯ ಅಂಗಳದಲ್ಲಿ ತಾರಕಕ್ಕೇರಿದೆ ಲಡ್ಡು ಲಡಾಯಿ. ಲಡ್ಡು ವಿಚಾರದಲ್ಲಿ ಸುಳ್ಳು ಹೇಳಿದ್ರ ಹಾಗಾದ್ರೆ ಆಂಧ್ರ ಸಿಎಂ? ಭಕ್ತರ ಭಾವನೆ ವಿಚಾರದಲ್ಲೂ ರಾಜಕೀಯ ಆಯ್ತಾ? ದೇವರ ವಿಚಾರದಲ್ಲಿಯೂ ಆಧಾರರಹಿತ ಆರೋಪ ಮಾಡಿದ್ರ? ಚಂದ್ರಬಾಬು ನಾಯ್ಡು ಮೇಲೆ ಸುಪ್ರೀಂ ಕೋರ್ಟ್ ಕೆಂಡಾಮಂಡಲವಾಗಿದೆ. ಇದರಲ್ಲಿ ಯಾರು ರಾಜಕೀಯ ಮಾಡ್ತಾ ಇದ್ದಾರೆ? ಏನ್ ನಡೀತಾ ಇದೆ? ಅಂತಿಮವಾಗಿ ಭಕ್ತರ ಭಾವನೆಗೆ ಕೊಳ್ಳಿ ಇಡ್ತಾ ಇದ್ದಾರೆ. ಯಾರು ಬೇಕಾದರೂ ಮಾಡಿದ್ರು, ಅದು ಚಂದ್ರಬಾಬು ನಾಯ್ಡುನೋ, ಟಿಡಿಪಿಯ ನಾಯಕರು, YSRCPಯ ನಾಯಕರು, ಯಾರು ಬೇಕಾದರೂ ಮಾಡಿರಲಿ. ಆದರೆ ಬಲಿಪಶುಗಳಾಗ್ತಾ ಇರೋದು ನಮ್ಮಂಥ ನಿಮ್ಮಂಥ ಭಕ್ತರು. ತಿರುಪತಿ ತಿಮ್ಮಪ್ಪನ ಮೇಲೆ ಅಪಾರ ನಂಬಿಕೆ, ಶ್ರದ್ಧೆ, ಆಸ್ಥೆ ಇಟ್ಕೊಂಡಿರುವಂಥ ನಮ್ಮಂಥ ನಿಮ್ಮಂಥ ಭಕ್ತರು. ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಏನ್ ಹೇಳಿದೆ ಸುಪ್ರೀಂ ಕೋರ್ಟ್? ನ್ಯಾಯಾಲಯ ಅಂಗಳದಲ್ಲಿ ತಾರಕಕ್ಕೇರಿದೆ ಈ ಲಡ್ಡು ಲಡಾಯಿ. ಲಡ್ಡು ವಿಚಾರದಲ್ಲಿ ಆಂಧ್ರ ಸಿಎಂ ಸುಳ್ಳು ಹೇಳಿದ್ರ? ಭಕ್ತರ ಭಾವನೆ ವಿಚಾರದಲ್ಲೂ ಕೂಡ ರಾಜಕೀಯ ಆಯ್ತಾ? ದೇವರ ವಿಚಾರದಲ್ಲಿಯೂ ಆಧಾರರಹಿತ ಆರೋಪ ಮಾಡಿದ್ರ? ಚಂದ್ರಬಾಬು ನಾಯ್ಡು ಮೇಲೆ ಸುಪ್ರೀಂ ಕೋರ್ಟ್ ಕೆಂಡಾಮಂಡಲ ಆಗಿದೆ, ಗರಂ ಆಗಿದೆ. ತಿರುಪತಿಯಲ್ಲಿ ಕೊಡ್ತಾ ಇದ್ದಂಥ ಲಡ್ಡುಗೆ ದನದ, ಮೇಕೆಯ ಕೊಬ್ಬನ್ನ ಸವರ್ತಾ ಇದ್ರು, ಅಂಥ ತುಪ್ಪವನ್ನು ಬಳಕೆ ಮಾಡ್ತಾ ಇದ್ರು ಅಂತ ಹೇಳಿ ಆರೋಪ ಮಾಡಲಾಗಿತ್ತು. ದೇವರನ್ನ ರಾಜಕೀಯದಿಂದ ಹೊರಗಿಡಿ ಅಂತ ಸುಪ್ರೀಂ ಹೇಳಿತು. ಯಾಕೆ? ಕಲಬೆರಕೆ ತುಪ್ಪ ಲಡ್ಡು ತಯಾರಿಕೆಗೆ ಬಳಸಲಾಗಿದೆಯಾ ಪ್ರಶ್ನೆ ಮಾಡಿತು ಸುಪ್ರೀಂ ಕೋರ್ಟ್. ಕಲಬೆರಕೆಯಾದ ತುಪ್ಪ ಬಂದಿದ್ದು ಹೌದು. ಲಡ್ಡು ಮಾಡೋದಕ್ಕೆ ಬಳಕೆ ಆಗಿದೆಯಾ ತುಪ್ಪ? ಲಡ್ಡುಗಳನ್ನ ಟೆಸ್ಟ್ ಮಾಡೋದಕ್ಕೆ ಕಳಿಸಿದ್ದೀರಾ? ಲಡ್ಡುಗೆ ಕಲಬೆರಕೆ ತುಪ್ಪ ಬಳಸಿದ್ದಾರಾ ಇಲ್ವಾ ಅಂತ ಪ್ರಶ್ನೆ ಮಾಡಿದೆ. ಕಲಬೆರಕೆಯ ಬಗ್ಗೆ ಸ್ಪಷ್ಟತೆ ಇಲ್ಲದೆ ಹೇಗೆ ಹೇಳಿಕೆ ಕೊಟ್ರಿ? ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡುಗೆ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ. ಯಾವುದೇ ಆಧಾರಗಳು ಇಲ್ಲದೆ ಹೇಗೆ ಹೇಳಿಕೆಯನ್ನ ಕೊಟ್ರಿ? ಆಂಧ್ರ ಸರ್ಕಾರಕ್ಕೆ ಚಾಟಿ ಬೀಸಿದೆ ಸುಪ್ರೀಂ ಕೋರ್ಟ್. ಅಲ್ಲದೆ ಆಧಾರನೇ ಇಲ್ಲ ನಿಮ್ಮ ಹತ್ರ, ಹೇಗ್ರಿ ಹೇಳಿಕೆ ಕೊಟ್ರಿ? ಅದು ಇಂಥ ವಿಚಾರದಲ್ಲಿ, ಭಾವನಾತ್ಮಕ ವಿಚಾರದಲ್ಲಿ. ಕೋಟ್ಯಾಂತರ ತಿರುಪತಿಯ ಭಕ್ತರು ಘಾಸಿಗೆ ಒಳಗಾಗಿದ್ರು. ಕೋಟ್ಯಾಂತರ ಭಕ್ತರು ನೋವಿಗೆ ಒಳಗಾಗಿದ್ರು. ನನ್ನ ಆಸ್ತೆ, ನನ್ನ ನಂಬಿಕೆಗೆ ಕೊಳ್ಳಿ ಇಟ್ರಲ್ಲ ಅಂತ. ಆದರೆ ಸುಪ್ರೀಂ ಕೋರ್ಟ್ ಇವತ್ತು ಹೇಳಿದೆ, ಕಲಬೆರಕೆಯ ತುಪ್ಪದ ಲಡ್ಡು ತಯಾರಿಕೆ ಆಗಿದೆ ಅಂತ ಹೇಳ್ತಾ ಇದ್ದೀರಲ್ವಾ, ಲಡ್ಡುವನ್ನ ಟೆಸ್ಟ್ಗೆ ಕಳಿಸಿದಿರಾ ಅಥವಾ ತುಪ್ಪವನ್ನ ಮಾತ್ರ ಟೆಸ್ಟ್ಗೆ ಕಳಿಸಿದ್ದೀರಾ? ಕಲಬೆರಕೆ ಆದಂಥ ತುಪ್ಪವನ್ನು ಲಡ್ಡುಗೆ ಬಳಸಿದಾರಾ? ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲದಿದ್ದ ಮೇಲೆ ನೀವು ಹೇಳಿಕೆ ಕೊಟ್ಟಿದ್ದು ಹೇಗೆ ಅಂತ ಕೇಳಿದೆ. ಕಲಬೆರಕೆ ತುಪ್ಪ ಬಂದಿದೆ ಅನ್ನೋದು ಸ್ಪಷ್ಟವಾಗಿದೆ. ಕಲಬೆರಕೆ ಆಗಿರುವ ತುಪ್ಪ ಲಡ್ಡುಗೆ ಬಳಕೆ ಆಗಿದೆಯಾ? ಅದು ಸ್ಪಷ್ಟವಾಗಿದೆಯಾ? ಇದರ ಬಗ್ಗೆ ಯಾವುದೇ ಸ್ಪಷ್ಟವಾದ ಆಧಾರಗಳಿಲ್ಲ. ತಿರುಪತಿ ಲಡ್ಡು ಬಗ್ಗೆ ನಿಮಗೆ ಅನುಮಾನಗಳಿತ್ತ? ಅನುಮಾನ ಇದ್ದಿದ್ದಿದ್ರೆ ಸೆಕೆಂಡ್ ಒಪಿನಿಯನ್ ಅನ್ನ ಪಡೆದಿದ್ರಾ ನೀವು? ಡೌಟ್ ಇದ್ದಾಗ ಸೆಕೆಂಡ್ ಒಪಿನಿಯನ್ ಪಡಿಬೇಕಲ್ವಾ? ಆಂಧ್ರ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದೆ ಸುಪ್ರೀಂ ಕೋರ್ಟ್. ಅಲ್ಲ ರೀ, ತುಪ್ಪ ಬಂದಿರೋದು ಹೌದು, ತುಪ್ಪ ಕಲಬೆರಕೆ ಆಗಿರೋದು ಹೌದು, ಟೆಸ್ಟ್ ಮಾಡಿಸಿದ್ದೀರಿ, ರಿಪೋರ್ಟ್ ಬಂದಿದೆ, ಅದು ತುಪ್ಪ ಕಲಬೆರಕೆ ಆಗಿದೆ ಅಂತ ರಿಪೋರ್ಟ್ ಬಂದಿದೆ. ಲಡ್ಡೂನಲ್ಲಿ ಬಳಕೆ ಆಗಿದೆ ಅಂತ ಯಾರು ಹೇಳಿದ್ರು ನಿಮಗೆ? ಲಡ್ಡು ಟೆಸ್ಟ್ ಮಾಡಿಸಿದ್ರಾ? ಲಡ್ಡೂನ ಲ್ಯಾಬ್ ಕಳಿಸಿದ್ರಾ? ಅದರಲ್ಲಿ ಅದೇ ತುಪ್ಪ ಬಳಕೆ ಆಗಿದೆ ಅಂತ ನಿಮ್ಗೆ ಯಾರು ಹೇಳಿದ್ರು? ನಿಮ್ಮಲ್ಲೇ ಡೌಟ್ ಇಟ್ಕೊಂಡು ಹೇಗ್ರಿ ಹೇಳಿದ್ರಿ? ಹೇಳಿಕೆ ಹೇಗೆ ಕೊಟ್ರಿ ನೀವು? ಇದು ಬೇಜವಾಬ್ದಾರಿ ಅಲ್ವಾ? ದೇವರ ಹೆಸರನ್ನ ಹೇಳ್ಕೊಂಡು ರಾಜಕಾರಣ ಮಾಡೋದು ಇದು ಸರಿನಾ? ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ. ಒಂದು ಮಾತಿದೆ, ವಲ್ಗರ್ ವಿಕ್ಟ್ರಿ ಈಸ್ ವರ್ಸ್ಟ್, ಡಿಗ್ನಿಫೈಡ್ ಡಿಫೀಟ್ ಈಸ್ ಬೆಸ್ಟ್ ಅಂತ. ಘನತೆಯುಳ್ಳಂಥ ಸೋಲು ಅಶ್ಲೀಲ ಸೋಲಿಗಿಂತ ಶ್ರೇಷ್ಠ ಅಂತೆ. ನೀವು ಎಲ್ಲಿ ಗೆಲ್ಲಬೇಕು ಅಲ್ಲೇ ಗೆಲ್ಲಬೇಕು. ಈ ಥರದ ಭಕ್ತರ ಭಾವನೆಗಳಿಗೆ ಘಾಸಿಗೊಳಿಸಿ ಗೆಲ್ಲೋದಿದೆಯಲ್ಲ, ಅದು ಅಶ್ಲೀಲ ಗೆಲುವು ಅಂತ ಅನ್ಸ್ಕೊಳ್ಳುತ್ತೆ. ಅದು ಗೆಲುವು ಅಂತ ಎಲ್ಲೂ ಆಗಲ್ಲ ರೀ. ಎಷ್ಟ್ರೀ ಕೋಟ್ಯಾಂತರ ಜನ ಭಕ್ತರಿದ್ದಾರೆ ತಿರುಪತಿ ತಿಮ್ಮಪ್ಪನಿಗೆ. ತಿರುಪತಿಗೆ ಹೋದಂಥವನು ಲಡ್ಡು ತಿಂದೆ ಬರೋದೇ ಇಲ್ಲ. ಇವತ್ತು ಹೇಗಾಗಿದೆ ಪರಿಸ್ಥಿತಿ ಅಂದರೆ, ಲಡ್ಡು ತಂದಿಡಿ, ಅದು ಅಯ್ಯಂಗಾರ್ ಬೇಕರಿ ಲಡ್ಡು ಆಗಿರಲಿ, ಮುಟ್ಟಲ್ಲ ಯಾವನು. ಕೊಬ್ಬು ಹಾಕಿದ್ದಾರೆ ಅಂತಾರೆ. ಇದು ಭಕ್ತರ ಭಾವನೆಗೆ ಆದಂಥ ಘಾಸಿ. ಅದು ಯಾವನ್ನೇ ಇರಲಿ, ಯಾವುದೇ ರಾಜಕೀಯ ಪಕ್ಷದವರು ಇರಲಿ. ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ ಇವತ್ತು. ನಿಮ್ಮ ರಾಜಕಾರಣಕ್ಕೋಸ್ಕರ, ನಿಮ್ಮ ಈ ಹೊಲಸು ರಾಜಕೀಯಕ್ಕೋಸ್ಕರ ಭಕ್ತರನ್ನು ಯಾಕ್ರಿ ಬಳಕೆ ಮಾಡ್ಕೊಳ್ತೀರಿ? ದೇವಸ್ಥಾನಗಳ ಭಾವನೆಗಳನ್ನ, ದೇವಸ್ಥಾನದ ನಂಬಿಕೆಯನ್ನು ಯಾಕೆ ಘಾಸಿ ಮಾಡ್ತೀರಿ?
ಮುತ್ತಪ್ಪ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಮುತ್ತಪ್ಪ, ಬಹಳ ದೊಡ್ಡ ಸುದ್ದಿ ಆಗಿತ್ತು ಇದು. ಇವತ್ತು ಹೇಗಾಗಿದೆ ಪರಿಸ್ಥಿತಿ ಅಂದರೆ, ನೀವು ಬೇಕರಿಯಿಂದ ಲಡ್ಡು ತಗೊಂಬಂದ್ರು ಯಾರೂ ತಿನ್ನಲ್ಲ, ಇದರಲ್ಲಿ ಕೊಬ್ಬು ಬಳಕೆ ಆಗಿದೆ ಅಂತಾರೆ. ಅಂಥ ಪರಿಸ್ಥಿತಿ ಇದೆ. ಜೊತೆಗೆ ಭಕ್ತರ ಭಾವನೆಗೆ ಧಕ್ಕೆ ಆಗಿದೆ. ಇಲ್ಲಿ ಎರಡೂ ರಾಜಕೀಯ ಪಕ್ಷಗಳು ರಾಜಕೀಯ ಮಾಡ್ತಾ ಇದ್ದಾವ. ದೇವರ ಹೆಸರು ಹೇಳ್ಕೊಂಡು ಯಾರು ರಾಜಕಾರಣ ಮಾಡ್ತಾ ಇದ್ದಾರೆ? ವಸುದೇವ್, ಇದು ತನಿಖೆಯ ನಂತರವಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು. ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಈ ಒಂದು ತಿರುಪತಿ ಲಡ್ಡುವಿನರಿಗೆ ಸಂಬಂಧಪಟ್ಟಂತೆ ನ್ಯಾಯಾಲಯದ ಮೇಲ್ವಿಚಾರಣೆಯಲ್ಲಿ ಒಂದು ತನಿಖೆ ನಡೆಸಬೇಕಂತೇಳಿ ಅರ್ಜಿಗಳನ್ನು ಸಲ್ಲಿಸಲಾಗಿತ್ತು. ಈ ಅರ್ಜಿಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿ ಇದೀಗ ಅಕ್ಟೋಬರ್ 3ನೇ ತಾರೀಕಿಗೆ ಈ ಒಂದು ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ. ಆದರೆ ಸುಪ್ರೀಂ ಕೋರ್ಟ್ ಹೇಳಿರುವಂತಹ ಕೆಲವೊಂದಿಷ್ಟು ಹೇಳಿಕೆಗಳು ಇದೀಗ ಭಾರಿ ಸಂಚಲನವನ್ನು ಕೂಡ ಸೃಷ್ಟಿ ಮಾಡಿರುವಂಥದ್ದು. ಜೊತೆಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಆಂಧ್ರದ ಸರ್ಕಾರ ಕೊಟ್ಟಂತಹ ಉತ್ತರ ಏನಿದೆ ಅದು ಸಾಕಷ್ಟು ಅನುಮಾನಗಳಿಗೆ ಈಡು ಮಾಡಿಕೊಟ್ಟಿದೆ. ಇವತ್ತು ವಿಚಾರಣೆ ಪ್ರಾರಂಭ ಮಾಡಿದಂತಹ ಸುಪ್ರೀಂ ಕೋರ್ಟ್ ಕಲಬೆರಕೆ ತುಪ್ಪವನ್ನ ಲಡ್ಡುವಿನಲ್ಲಿ ಬಳಕೆ ಮಾಡಲಾಗಿದೆಯಾ ಅಂತ ಒಂದು ಪ್ರಶ್ನೆಯನ್ನ ಕೇಳಿತು. ಇದಕ್ಕೆ ಉತ್ತರ ಕೊಟ್ಟಂತಹ ಆಂಧ್ರ ಸರ್ಕಾರದ ವಕೀಲರು ಇದರ ಬಗ್ಗೆ ತನಿಖೆ ನಡೀತಾ ಇದೆ ಅಂತ ಹೇಳಿ ಉತ್ತರವನ್ನ ಕೊಡ್ತಾರೆ. ಆಗ ಗರಂ ಆದಂತಹ ಸುಪ್ರೀಂ ಕೋರ್ಟ್ ಧಾರ್ಮಿಕ ಭಾವನೆಗಳಿಗೆ ಗೌರವ ಕೊಡುವುದನ್ನ ಫಸ್ಟ್ ಕಲಿಬೇಕು. ಜೊತೆಗೆ ಅಷ್ಟು ಬೇಗ ಸುದ್ದಿಗೋಷ್ಠಿ ನಡೆಸಿ ಹೇಳಿಕೆ ಕೊಟ್ಟಿದ್ದು ಯಾಕೆ, ಅದರ ಅಗತ್ಯತೆ ಏನು ಇತ್ತಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟ್ ಪ್ರಶ್ನೆ ಕೂಡ ಮಾಡಿದೆ. ಜೊತೆಗೆ ನಿಮ್ಮ ರಾಜಕೀಯದಿಂದ ದೇವರನ್ನ ದೂರವಿಡಿ ಅನ್ನೋ ಒಂದು ವಿಚಾರವನ್ನು ಕೂಡ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು. ಎಲ್ಲೋ ಒಂದು ಕಡೆ ಆಂಧ್ರ ಪ್ರದೇಶ ಈ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ತಿರುಪತಿಯ ಭಕ್ತಾದಿಗಳಿಗೆ ಇರುವಂತಹ ಒಂದು ನಂಬಿಕೆನ ಏನು ಹಾಳು ಮಾಡುವಂತಹ ಕೆಲಸವನ್ನು ಮಾಡಿದ್ಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಮೂಡ್ತಾ ಇರುವಂತದ್ದು. ಸ್ವತಃ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿ ನಡೆಸಿದ್ರು, ಲಡ್ಡುವಿನಲ್ಲಿ ಈ ಒಂದು ಪ್ರಾಣಿ ಕೊಬ್ಬನ್ನ ಬಳಕೆ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು. ಆದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳ್ತಾರೆ ಇದರ ತನಿಖೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸುಪ್ರೀಂ ಕೋರ್ಟ್ ನಿಮ್ಮ ರಾಜಕೀಯಕ್ಕೆ ದೇವರನ್ನ ಬಳಕೆ ಮಾಡ್ಕೋಬೇಡಿ, ಜೊತೆಗೆ ಆ ಸುದ್ದಿಗೋಷ್ಠಿ ನಡೆಸುವಂತಹ ಅರ್ಜೆನ್ಸಿ ಏನಿತ್ತು ಅನ್ನೋ ಒಂದು ಪ್ರಶ್ನೆ ಕೂಡ ಮಾಡಿದ್ದಾರೆ. ಜೊತೆಗೆ ಈ ವಿಚಾರಣೆಯನ್ನ ಅಕ್ಟೋಬರ್ 3ನೇ ತಾರೀಕಿಗೆ ಮುಂದೂಡುವಂತದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಮುತ್ತಪ್ಪ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.